ಇದು ಒಂದು ಸರಳ ಪ್ರೇಮ ಕಥೆ, ಸೊ ಸರಳವಾಗಿ ಹೇಳೋದು. ಸೊ ಆಲ್ಮೋಸ್ಟ್ ಈಗ 1 ವೀಕ್ ಇಂದ ಸಾಕಷ್ಟು ಪ್ರಚಾರ ಮಾಡಿದ್ವಿ ಆಲ್ ಓವರ್ ಕರ್ನಾಟಕ. ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂತು, ಆಮೇಲೆ ಸಾಕಷ್ಟು ಪ್ರೀತಿ ಸಿಕ್ತು. ಆಮೇಲೆ ನಮ್ಮ ಇಡೀ ಟೀಮು ಶೂಟಿಂಗ್ ಆದ್ಮೇಲೆ ಇವತ್ತೇ ನೋಡ್ತಾ ಇರೋದು, ಎಲ್ಲರನ್ನೂ ನೋಡೋಕೆ ತುಂಬಾ ಖುಷಿ ಆಗ್ತಿದೆ. ರಾಮ್ ಕಾಮ್ಗಳಂದ್ರೆ ನನಗೆ ತುಂಬಾ ಇಷ್ಟ. ಯಾಕಂದ್ರೆ ರಾಮ್ ಕಾಮ್ ಏನಂದ್ರೆ ಮನಸ್ಸಿಗೆ ಸಾಕಷ್ಟು ಸಮಾಧಾನ ಕೊಡುತ್ತೆ, ಆಮೇಲೆ ಖುಷಿ ಕೊಡುತ್ತೆ, ಆಮೇಲೆ ತೃಪ್ತಿ ಕೊಡುತ್ತೆ. ಈ ಸಿನಿಮಾ ನೋಡಿ ನನಗೂ ಕೂಡ ಸಾಕಷ್ಟು ಸಮಾಧಾನ ಸಿಕ್ತು. ಆಮೇಲೆ ಅತಿಶಯ್ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ತುಂಬಾ ಖುಷಿ ಆಯ್ತು. ನನಗೂ ಅತಿಶಯ್ಗಿರೋ ಡಿಫ್ರೆನ್ಸ್ಗಳು ಏನಂದ್ರೆ, ಅತಿಶಯ್ ಬಂದು ಚಿಕ್ಕಪೇಟೆಯಲ್ಲಿರೋದು, ನಾನು ಸದಾಶಿವನಗರಲ್ಲಿರೋದು. ಅತಿಶಯ್ ತುಂಬಾ ಮಾತಾಡ್ತಾನೆ, ನಾನೊಂದ್ ಸ್ವಲ್ಪ ಕಮ್ಮಿ ಮಾತಾಡೋದು. ಅತಿಶಯ್ ಅವರ ಅಪ್ಪ ಚಿಕ್ಕಪೇಟೆಯಲ್ಲಿ ಸೀರೆ ಮಾಡ್ತಾರೆ, ನಮ್ಮಪ್ಪ ಆಕ್ಟ್ ಮಾಡ್ತಾರೆ. ಸೊ ಆದ್ರೆ ಸಿಮಿಲಾರಿಟೀಸ್ ಅಂದ್ರೆ, ನಾನು ಅತಿಶಯ್ ಇದ್ದು ತುಂಬಾ ಒಳ್ಳೆಯವರು, ಇಬ್ರು ಮದುವೆ ಆಗಿಲ್ಲ. ಆದ್ರೆ ಅತಿಶಯ್ ಮದುವೆ ಆಗ್ತಾನ ಅಂತ ನೋಡೋಕೆ ನೀವೆಲ್ಲ ಸಿನಿಮಾ ಬಂದ್ ನೋಡಿ. ಸೊ ಇದೇ ಫೆಬ್ರವರಿ 8ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಸಿನಿಮಾ ಬಂದ್ ನೋಡಿ. ಅತಿಶಯ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾನೆ, ನಾವು ಆಲ್ರೆಡಿ ನೋಡಿದೀವಿ. ಬಟ್ ಯಾರನ್ನ ಮದುವೆ ಆಗ್ತಾನೆ? ಇವ್ರನ್ನ, ಅವ್ರನ್ನ, ಮಲೈಕಾ ಸಿಂಗ್ನ ಅಥವಾ ನಮ್ಮ ಸ್ವತಿಷ್ಠ ಮದುವೆ ಆಗ್ತಾನ? ಮೊದ್ಲೇ ಜನಕ್ಕೆ ಸಿನಿಮಾಕ್ ಬರಲ್ಲ, ಇದನ್ನೂ ಹೇಳ್ಬಿಟ್ರೆ ಏನು ಸಿನಿಮಾ ಬಂದ್ ನೋಡ್ತಾರೆ. ಸೊ ಎಲ್ಲ ಸಿನಿಮಾಕ್ಕೆ ಬಂದ್ ನೋಡಿ. ಓಕೆ, ಸೊ ಬೆಂಗಳೂರು ಯಾವ ಏರಿಯಾದಲ್ಲಿ ಶೂಟ್ ಮಾಡಿದೀರಾ ನೀವು? ಯಾಕಂದ್ರೆ ಚಿಕ್ಕಪೇಟೆ ನಾವು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ತುಂಬಾ ನಂದಪ್ಪ ಈ ಸಿನಿಮಾ ನೋಡ್ತಾ ಇದ್ದಾಗೆ ಹಾಗನ್ಸುತ್ತೆ. ಬೇರೆ ಯಾವ ಏರಿಯಾದಲ್ಲಿ ಶೂಟ್ ಮಾಡಿದೀರಾ? ಬೆಂಗಳೂರಲ್ಲಿ ಆಕ್ಚುಲಿ ನಾವು ಬಾಂಬೆಯಲ್ಲಿ ಶೂಟ್ ಮಾಡಿದೀವಿ, ಆಮೇಲೆ ರಾಜಸ್ಥಾನಲ್ಲಿ ಶೂಟ್ ಮಾಡಿದೀವಿ, ಮೈಸೂರಲ್ಲಿ ಶೂಟ್ ಮಾಡಿದ್ವಿ. ಬೆಂಗಳೂರಲ್ಲಿ ಮೇನ್ ಬಂದು ಚಿಕ್ಕಪೇಟೆಯಲ್ಲಿ ಶೂಟ್ ಮಾಡ್ತಿದ್ವಿ. ಚಿಕ್ಕಪೇಟೆಯಲ್ಲಿ ಶೂಟ್ ಮಾಡ್ಬೇಕಂದ್ರೆ ಏನಾಗ್ತಿತ್ತು ಅಂದ್ರೆ, ಸುನಿ ಅವ್ರಿಗೆ ಊಟ ಅಂದ್ರೆ ತುಂಬಾ ಇಷ್ಟ. ಸೊ ಪ್ರತಿದಿನ ದೊಣ್ಣೆ ಬಿರಿಯಾನಿ ತರ್ಸ್ಕೊಡ್ತಾ ಇದ್ರು. ಒಂದಿನ ಹೇಳಿದೆ ಸುನಿ ಅವರೇ ಈ ತರ ತರ್ಸ್ಕೊಡ್ತಾ ಇದ್ರೆ ನಮ್ಗೆ ಅಟ್ಲೀಸ್ಟ್ 1 hour ಎಕ್ಸ್ಟ್ರಾ ಬೇಕು, ಯಾಕಂದ್ರೆ ಚಿಕ್ಕಪೇಟೆ ಬಿರಿಯಾನಿ ತಿಂದ್ಮೇಲೆ ನಿದ್ದೆ ಮಾಡ್ಲೇಬೇಕು ಅಂತ. ಸೊ ಆದ್ರೆ ಸುನಿ ಅವ್ರು ಎಷ್ಟು ಆರಾಮ್ ಅಂದ್ರೆ, ನೀನು 1 hour ನಿದ್ದೆ ಮಾಡ್ಕೊಂಡು ಆರಾಮಾಗಿ ಶೂಟ್ ಬಾ ಅಂತ ಹೇಳ್ತಾ ಇದ್ರು. ವಾವ್ ಸರ್, ವೆರಿ ನೈಸ್. ಮೇಡಮ್, ನೀವೇನಾದ್ರು ಬಿರಿಯಾನಿ ತಿಂದಿದ್ದೀರಾ ಶೂಟಿಂಗ್ ಟೈಮಲ್ಲಿ? ನೀವು ಕೊಡ್ತಿದ್ದಾರಾ? ಓ ಸೂಪರ್. ಮತ್ತೆ